ಗುರು ನಮಸ್ಕಾರ ಗುರು, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಹೊಸ ವಿಡಿಯೋಗೆ, ಹೊಸ ಬ್ಲಾಗಿಗೆ ಎಲ್ರಿಗೂ ಸ್ವಾಗತ. ಗುರು ಇವಾಗ ಮತ್ತೆ ಲೋಡಿಗೆ ಬಂದಿದ್ದೀವಿ. ಅಲ್ಲೆಲ್ಲೂ ವೀಡಿಯೋನೂ ಏನೂ ಮಾಡ್ಕೊಳ್ಳಿಲ್ಲ ನಾನು, ಯಾಕಂದರೆ ಸೀದಾ ಡೈರೆಕ್ಟ್ ಲೋಡಿಗೆ ಬಂದೆ. ಅರ್ಜೆಂಟ್ ಇತ್ತು ಲೋಡ್. ಇದನ್ನು ಮನೆಗೆ ಹೋಗಿ ನೆನೆ ನೈಟ್ ಆಲ್ಟಾಗಿ ಬೆಳಗ್ಗೆ ಎದ್ದೆ. 7 ಗಂಟೆಗೆ ಫೋನ್ ಮಾಡಿದ್ರು ಬರ್ರಿ ಅಂತ. ಬಂದ್ವಿ 7 ಗಂಟೆಗೆ ಎದ್ದೆ, ಆದರೆ ಎದ್ದೇಳೋಕ್ಕಾಗಲಿಲ್ಲ, ನಿದ್ದೆ ಜಾಸ್ತಿ ಮಾಡಿ ತಿಂಡಿ ಗಿಂಡಿ ತಿನ್ಕೊಂಡು ಸೀದಾ ಬಂದು ಲೋಡಿಗೆ ಬಿಟ್ಟಿದ್ದೀನಿ ಗಾಡಿನ. ಏನು ಲೋಡ್ ಅಂದರೆ ಕೊಬ್ಬರಿನೇ ಲೋಡ್ ಆಗ್ತಿದೆ ಗುರು. ಎಲ್ಲಿಗೆ ಅಂದರೆ ಹೈದ್ರಾಬಾದಿಗೆ. ಇವಾಗ ಹೈದ್ರಾಬಾದಿಗೆ ಹೋಗ್ಬೇಕು. ಇನ್ನೇ ಎಲ್ಲ ಚೀಲಗಳು ರೆಡಿ ಇದಾವಂತೆ. ಒಂದು 2 ಅವರ್ ಲೋಡ್ ಆಗೋಗ್ಬಿಡುತ್ತೆ. ಇಲ್ಲೊಂದು 150 ಚೀಲ, ಮತ್ತು ಮುಂದೆ ಒಂದು ಚೇಳೂರಲ್ಲಿ ಅಲ್ಲಿ 250 ಚೀಲ, 250 ಮುಂದೆ ಅಲ್ಲಿ 250 ಚೀಲ ಗುರು. ಒಟ್ಟು 400 ಚೀಲ ಆಗ್ತಾರೆ. ಇರೋದು 10 ಟನ್ ಅಷ್ಟೇ. 10 ಟನ್ ಎಲ್ಲ ಬಿಟ್ಟರೆ ಆರಾಮಾಗಿ ಹೋಗ್ಬೋದು ಅಂತ ನಾನು ಏನು 10 ಟನ್ನಿಗೆ ತಲೆ ಕೆಡ್ಸ್ಕೊಂಡಿಲ್ಲ, ಬಾಡಿಗೆ ಕಮ್ಮಿ ಆಗುತ್ತೆ ಅಂತ. ಲೋಡ್ ಆಗ್ತೈತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟೈತೆ ಬಂದೈತೆ ಚೀಲಗಳು ಲೋಡ್ ಆಗ್ತೈತೆ. ನಾನು ನನ್ನ ತಮ್ಮ ಬಂದಿದ್ದೀವಿ. ನೆನ್ನೆ ಎಲ್ಲೂ ಹೋಗಿಲ್ಲ ಗುರು. ಗಾಡಿನೂ ರೆಡಿ ಮಾಡ್ಸೋಕೆ ಹೋಗಿಲ್ಲ. ಗಾಡಿ ರೆಡಿ ಮಾಡಿಸ್ಬೇಕು. ಅದು ಬ್ಯಾಟ್ರಿದೆಲ್ಲ ಪ್ರಾಬ್ಲಮ್ಮು, ವೈರಿಂದು. ಹಂಗೆ ಚೆಕ್ ಮಾಡಿಸ್ಕೊಂಡು ಅದು ನನ್ನ ಹತ್ರ ಗಾಡೀಲಿ ವೈರಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಸೋಂಬೇರಿ ಗುರು ನಾವಂತೂ. ಇವಾಗ ಗಾಡಿ ಲೋಡಿಗೆ ಬಂದಿದ್ದೀವಿ. ಲೋಡ್ ಮಾಡ್ಕೊಂಡು ಹೋಗೋಣ ನೆಕ್ಸ್ಟ್ ಪಾಯಿಂಟ್ಗೂ. ನನ್ನ ತಮ್ಮ ಗಾಡಿ ಒಳಗಡೆ ಕೂತವನೆ. ನೋಡ್ರಿ, ಗಾಡಿನೂ ತೋರಿಸ್ತೀನಿ. ನೋಡ್ರಿ ಗುರು, ಇಲ್ಲಿ ಗಾಡಿ ಲೋಡ್ ಆಗ್ತಾ ಐತೆ. ಲೋಡ್ ಆಗ್ತಾಯಿದೆ ಗಾಡಿ. ಅಷ್ಟೇ ಹೈಟ್ ಬರೋದು. ಅದು ಮೇಲೆ ಹಾಕೋರಲ್ಲ ಚೀಲ, ಅಷ್ಟು ಬರುತ್ತೆ ಹೈಟ್. ಅಲ್ಲಿ ಹಾಕ್ತಾರೆ ನೋಡ್ರಿ. ಎಷ್ಟಾಗೈತೆ ಅಂತ ನೋಡೋಣ. ಇಲ್ಲಿ 150 ಚೀಲ ಅಷ್ಟೇ. ನೋಡ್ರಿ ಗುರು, ಆಗ್ತಾ ಐತೆ ಲೋಡು. 1 2 3 4 5 8 ಹೈಟ್ ಹಾಕ್ತಾರೆ. ಒಂದು ನೀಟಿಗೆ 50, ಟೋಟಲ್ ಒಂದು 50 ಚೀಲ ಒಂದು ನೀಟಿಗೆ. ಟೈರ್ ನೋಡ್ರಿ ಗುರು, ಇಲ್ಲಿ ಹಿಂಗಾಗೈತಿ. ಹಿಂಗೆ ಫ್ಲ್ಯಾಟ್ ಆಗೈತಿ. ಹಿಂಗೆ ಸ್ವಲ್ಪ ಟೈರ್ ಉಲ್ಟಾ ಮಾಡಿಸಿದ್ದೀವಿ ಗುರು. ನಮ್ದಾಗಲಿ ಗಾಡಿ ಟೈರು ಚೆನ್ನಾಗಿ ಬಾಳಿಕೆ ಬಂದೈತೆ. ಇದು ಇನ್ನೂ ಐತೆ ಬಟನ್ನು. ನೋಡ್ರಿ ಗುರು, ಇಲ್ಲಿ ನನ್ನ ತಮ್ಮ ಇಲ್ಲಿ ಮಲ್ಗವನೆ. ಲೋಡ್ ಮಾಡ್ಕೊಂಡು ಹೋಗತ್ತೆ ಅಷ್ಟೇ. ಈಗ ಇಲ್ಲೂ ಲೋಡ್ ಆಗುತ್ತೆ. ಇಲ್ಲಿ 150, ಅಲ್ಲೊಂದು 250 ಚೀಲ ಹಾಕೊಂಡು ಹಗ್ಗ ಟರ್ಪಲ್ ಹಾಕೊಂಡು ಸೀದಾ ಹೋಗ್ತಾ ಇದ್ರೆ ಗಾಡಿ ಅಂತ ಇರುತ್ತೆ ಮಸ್ತಾಗಿ ರೋಡಲ್ಲಿ. ಒಂದು ಸಿಮ್ ತಗೋಬೇಕು. ಮನೆ ಹತ್ರ ಒಂದು ಸಿಮ್ ತಗೊಂಡು ಹೋಗ ಗುರು. ಏನಿಲ್ಲ, ಇದು ಸ್ಟಾರ್ಟ್ ಆಗ್ತಿರೋದಲ್ಲ, ಅದಕ್ಕೆ ನೋಡ್ತಾ ಇದ್ದೀವಿ. ಇನ್ನೊಂದು ಪಾಯಿಂಟಿಗೆ ಬಂದಿದ್ದೀವಿ. ಅಲ್ಲಿ 150 ಚೀಲ ಹಾಕೊಂಡು 250 ಚೀಲ ಲೋಡ್ ಮಾಡ್ತಾರೆ. ಎಲ್ಲ ರೆಡಿ ಐತೆ. ಇದೊಂದು ಅವರು. ಇದೊಂದು ಗುರು ಬಿಚ್ಚದೆ. ಇದು ಫ್ಯೂಸಿಂದು ಗುರು. ಇದು ಬಾಕ್ಸ್ ಇದು ತೆಗ್ದೆ. ಈ ಬಾಕ್ಸ್ ತೆಗ್ದೆ. ಇದೇನು ಅಂತ ಇಲ್ಲಿ ಏನಾಗೈತೆ ಅಂತ ನೋಡೋಣ ಅಂದರೆ ಇಲ್ಲಿ ನೋಡ್ರಿ, ತೋರಿಸ್ತೀನಿ ಏನಾಗೈತೆ ಅಂತ. ಗೂಡು ಕಟ್ಟಿದೆ ಗುರು, ಕಡ್ಜಾಗಳ್ದು. ಇದರಲ್ಲಿ ಇಲ್ಲ ಕಡ್ಜಾಗಳು, ಗೂಡು ಕಟ್ಟಿದೆ. ತೆಗ್ದಾಕ್ಬೇಕು. ಏನು ಮಾಡೋಕ್ಕಾಗಲ್ಲ. ಯಾರು ಬೈಕಬೇಡ್ರಿ. ಯಾರೂ ಅಲ್ಲ, ಇವು ಬೈಕಬಾರ್ದು ಪಾಪ. ಮೊಟ್ಟೆ ಎಲ್ಲ ಇಟ್ಟಿದ್ದಾವೆ ಅನಿಸುತ್ತೆ ಪಾಪ. ಆದರೆ ಇಲ್ಲೇ ಬಂದು ಇಟ್ಟಿದ್ದಾವಲ್ಲ ಗುರು, ನಮಗೂ ತೊಂದರೆ ಆಗುತ್ತೆ. ಇದನ್ನು ಕ್ಲೀನ್ ಮಾಡಬೇಕು. ಮನೆಗಳೆಲ್ಲ ಕಟ್ಟೋರು ಪಾಪ ನಮ್ಮ ಗಾಡೀಲಿ. ಇದನ್ನು ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ಬರ್ರಿ, ನೋಡೋಣ. ಇದನ್ನು ಕ್ಲೀನ್ ಮಾಡಿಬಿಟ್ಟು ಗಾಡಿ ಸ್ಟಾರ್ಟ್ ಆಗುತ್ತೆ ಇಲ್ಲೋ ಅಂತ. ಇಲ್ಲೆಲ್ಲ ಕ್ಲೀನ್ ಮಾಡಿದೆ, ತೆಗ್ದು ಏನಾಗೈತೆ ಅಂತ ಕ್ಲೀನ್ ಮಾಡಿದ್ನಲ್ಲ, ಅದಕ್ಕೆ ಅದೆಲ್ಲ ಒಂದೊಂದು ಸತಿ ತೆಗ್ದು ನೋಡಬೇಕು ಅಂತ ತೆಗ್ದೆ. ಗಾಡಿ ಸ್ಟಾರ್ಟ್ ಆಯ್ತು ಗುರು. ಈಗ ಈಸಿಯಾಗಿ ಸ್ಟಾರ್ಟ್ ಆಯ್ತು ಗಾಡಿ. ಸೆಲ್ಫ್ ಎತ್ಕಂತು. ಇಲ್ಲಿ ಇದ್ರದ್ದೇ ಪ್ರಾಬ್ಲಮ್. ನನಗೆ ಗೊತ್ತಿತ್ತು ಇಲ್ಲೇ ಪ್ರಾಬ್ಲಮ್ ಇರುತ್ತೆ ಅಂತ, ವೈರ್ದು ಏನಾದರೂ. ಈ ಬಾಕ್ಸ್ ಕೊಟ್ಟಿರ್ತಾರಲ್ಲ, ಫ್ಯೂಸ್ ಬಾಕ್ಸ್ದು, ಇಲ್ಲಿ ಕಟ್ ಆಫ್ ಹತ್ರ ಇಲ್ಲಿ ಕೊಟ್ಟಿರ್ತಾರೆ ಬ್ಯಾಟ್ರಿ ಪಕ್ಕದಲ್ಲಿ. ಅದನ್ನು ತೆಗ್ದು ನೋಡಿದ್ಮೇಲೆ ಗೂಡು ಕಟ್ಟಿತ್ತು. ಅದನ್ನು ಕ್ಲೀನ್ ಮಾಡಿದೆ. ಇವಾಗ ಸ್ಟಾರ್ಟ್ ಆಯಿತು ಗಾಡಿ. ನೋಡಿರಿ, ಸ್ಟಾರ್ಟ್ ಆಗ್ತಾಯಿತ್ತು ಈಗ. ಅದನ್ನು ಕ್ಲೀನ್ ಮಾಡಿದೆ. ಎಲೆಕ್ಟ್ರಿಷಿಯನಿಗೆ ಫೋನ್ ಮಾಡಿದ್ದೆ, ಡಸ್ಟಾಗಿ ತಗೊಂಡು ಕ್ಲೀನ್ ಮಾಡಿರಿ ಅಂತ ಹೇಳೋರೆ. ಅದನ್ನು ಮತ್ತೆ ಇನ್ನೊಂದು ಸತಿ ಕ್ಲೀನ್ ಮಾಡಬೇಕು. ಈಗ ಸ್ಟಾರ್ಟ್ ಆಗ್ತೈತೆ. ಈಗ ಲೆಫ್ಟ್ ಸೈಡ್ದೊಂದು ಬಲ್ಬ್ ಬತ್ತಿಲ್ಲ, ಅದಕ್ಕೆ ಇದನ್ನೇ ಬಿಚ್ಚಬೇಕಿತ್ತು ಪೂರ್ತಿ.
ಇದ್ರಲ್ಲಿ ಹಾಕೋಕ್ಕಾಗಲ್ಲ ಹಂಗೆ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ, ಇದ್ರನ್ನ ತೆಗೆದು ಹಾಕೋಕ್ಕಾಗಲ್ಲ. ಇದನ್ನು ತೆಗಿಬೇಕು ಪೂರ್ತಿ. ತೆಗೆದುಬಿಟ್ಟು ಹಾಕ್ತೀನಿ. ನೋಡ್ರಿ ಗುರು, ಈ ಥರ ಕೆಲಸಗಳೆಲ್ಲ ಮಾಡ್ತಾ ಇರ್ಬೇಕು ಅವಾಗ. ಲೋಡ್ ಆಗ್ತೈತೆ, ಹಿಂಗೋ ಗಾಡಿನ ಸ್ಟಾರ್ಟ್ ಆಗಂಗೆ ಆಯ್ತಲ್ಲ, ಕಲ್ ಮೇಲೆ ಬಿಟ್ಟಿದ್ದು ಆ ಕಡೆ ನಿಲ್ಸೋಣ ಹಿಂಗೆ ಕೇಳ್ತೀನಿ. ಈಗ ಸ್ವಲ್ಪ ನಮಗೆ ಈಸಿ ಆಗುತ್ತೆ ಗಾಡಿ ಥರ ಕೆಲಸಗಳು ಮಾಡ್ತಾ ಇರ್ಬೇಕು ಅವಾಗ. ಅದನ್ನ ಹಾಕೋಣ ಬನ್ನಿ ಗುರು. ನೋಡ್ರಿ ಎಲ್ಲ ತೆಗ್ದಿದ್ದೀವಿ. ಇದು ಈ ಬಲ್ಪ್ ಐತಲ್ಲ, ಬತ್ತಾಯ್ತು, ಐ ಬೀಮು ಲೋ ಬೀಮು ಬತ್ತೈತೆ. ಇದು ಇನೋವಾ ಕಾರ್ದು. ನಮ್ದು ಇಲ್ಲಿ ಕೂರಲ್ಲ ನೋಡ್ರಿ, ಈ ಕಡೆ ಇಲ್ಲಿಗೆ ಇಲ್ಲಿ ಜಾಗ ಕೊಟ್ಟಿರಲ್ಲ ಈ ಪಿನ್ ಕೂತ್ಕೊಳ್ಳೋಕ್ಕೆ, ಇದು ಅದು ಕೂರಲ್ಲ. ಅದ್ರ ಹಂಗೆ ಕೂರಿಸ್ತೀನಿ ಈಗ ನಿಧಾನಕ್ಕೆ. ಈ ಥರ ಇದನ್ನು ಲಾಕ್ ಮಾಡಿ ಕೂರಿಸ್ತೀನಿ. ಇವಾಗ ಸದ್ಯಕ್ಕೆ ಎರಡೂ ಬತ್ತೈತೆ, ಐ ಬೀಮು ಲೋ ಬೀಮು. ಇದರಲ್ಲೇ ಕೂರಿಸ್ಕೊಂಡು ಇದರಲ್ಲೇ ಹೋಗ್ತಾ ಬಲ್ಪ್ಗಳು ತಗೊಂಡು ಹೋಗ್ತೀನಿ. ಅಕಸ್ಮಾತ್ ಇದೇ ಹೋಯ್ತಂದ್ರೆ ಅದನ್ನು ಹಾಕೊಳ್ಳೋಣ. ನೋಡಿ ತೆಗ್ದಿದ್ದೀನಿ ಈಗ ಹಾಕೋದು ಗುರು. ಲೋಡೆಲ್ಲ ಆಗಿ ಹಗ್ಗ ಟಾರ್ಪಲ್ ಹಾಕೊಂಡ್ವಿ. ಹಗ್ಗ ಟಾರ್ಪಲ್ ಹಾಕಿದ ತಕ್ಷಣ ಮಳೆ ಜೋರಾಗಿ ಬಂತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ಹೋಗಿ ಹಗ್ಗ ಟಾರ್ಪಲ್ ಹಾಕ್ತೀವಿ. ಮತ್ತೆ ಮಳೆ ಬಂತು. ಮತ್ತೆ ಮಳೆಲೇ ನೆನ್ಕೊಂಡು ಫುಲ್ಲು ಹಗ್ಗ ಟಾರ್ಪಲ್ ಎಲ್ಲ ಹಾಕಿ ಬಂದು ಕೂತ್ಕೊಂಡ್ವಿ. ಆಗಲೇ 1 ಅವರ್ ಆಯಿತು, 1 ಅವರ್ ಮೇಲೆ ಆಯಿತು. ಇನ್ನು ನಮಗೆ ಬಿಲ್ ಕೊಟ್ಟಿಲ್ಲ. ಬಿಲ್ಲು ಇವತ್ತು ಯಾಕೋ ಲೇಟ್ ಮಾಡಿದ್ರು. ಇವಾಗ ನೆಟ್ವರ್ಕ್ ಸಿಗ್ತಿಲ್ಲ, ಅದು ಇದು ಪ್ರಾಬ್ಲಮ್ ಅಂತ ಬಿಲ್ಲು ವಾಟ್ಸಪ್ಗೆ ಕಳಿಸ್ತಾರಂತೆ. RMC ಬಿಲ್ ಕಳಿಸೋರೆ, ಇನ್ನೊಂದು ಬಿಲ್ ಕಳಿಸ್ತೀನಿ ಅಂತ ಹೇಳೋರು. ಆ ಬಿಲ್ ಕಳಿಸ್ಬಿಟ್ರೆ ನಾವು ಡೈರೆಕ್ಟಾಗಿ ಹೊರಡ್ಬೋದು. ಇನ್ನು ಹೊರಡೋಕ್ಕೆ ಮಕ್ಕಳು ಬಿಲ್ ಕಳಿಸಿದ್ರೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆ ತಗೋಬೇಕು. ಒಂದು ಸ್ವಲ್ಪ ಫ್ರೆಶ್ ಆಗಿ ಮನೆಗೆ ಹೋಗಿ, ಮಳೇಲಿ ನೆಂದಿದ್ದೀವಲ್ಲ, ಸ್ವಲ್ಪ ಕ್ಲೀನಾಗಿ ಫ್ರೆಶ್ ಆಗಿಬಿಟ್ಟು ಹೋಗ್ಬಿಟ್ಟು ಸೀದಾ ಡೈರೆಕ್ಟ್ ನೈಟ್ ಹೊರಡ್ತೀವಿ. ಲೇಟ್ ಆಗ್ತೈತೆ ಎಲ್ಲ ಈಸ್ಕೊಂಡು ಹೊರಟ್ವಿ. ಬಿಲ್ ಅಂದರೆ ಫೋನ್ ವಾಟ್ಸಪ್ ಮಾಡಿದ್ದಾರೆ. ಈಗ ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೊರಟ್ವಿ. ಕೊನೆಗೂ ಇಷ್ಟೊತ್ತಾದ್ಮೇಲೆ ಬಂದೈತೆ ಗುರು ಬಿಲ್ಲು. ಇವಾಗ ನಿಧಾನಕ್ಕೆ 10 ಗಂಟೆ ಹಂಗೆ ಹೊರಡ್ತೀವಿ. ಬಲ್ಪ್ ಹಾಕಿದ್ರೆಲ್ಲ ಚೆಕ್ ಮಾಡ್ತಾ ಇದ್ವಿ. ಬಲ್ಪು ಲೆಫ್ಟ್ ಸೈಡ್ ಮಾತ್ರ ಕ್ಲಿಯರ್ ಆಗೈತೆ. ಏನಾಗ್ಬಿಟ್ಟೈತೆ ಅಂದರೆ ಒಂದು ಲೋ ಬೀಮ್, ಅದು ಹೆಂಗೆ ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ. ಒಂದ್ಸತಿ ನಿಲ್ಲಿಸಿ ನೋಡ್ಬೇಕು ಮನೆ ಹತ್ರ ಹೋಗಿ ಇವಾಗ ಊಟ ಗೀಟ ಮಾಡ್ಕೊಂಡು ಹೊರಡ್ತೀವಿ. ಈಗ ನೋಡ್ರಿ, ಇವಾಗ ತೋರಿಸ್ತೀನಿ ಅದು ಹೆಂಗೆ ಬತ್ತೈತೆ ಅಂತ. ಬಲ್ಪ್ ಹಾಕಿದ್ದೀವಲ್ಲ, ಈ ಥರ ಹೊಡಿತೈತೆ ಲೈಟು ಅಂತ ನೋಡ್ರಿ ಗುರು. ಇವಾಗ ಲೈಟ್ ಹೆಂಗೆ ಕಾಣಿಸ್ತಿದೆ ಆ ಬೈಕ್ ಹೋಗ್ಲಿ. ಇವಾಗ ಲೋ ಬೀಮಲ್ಲಿ ಫುಲ್ ಹೆಡ್ಲೈಟ್ ಆಫ್ ಮಾಡಿ ತೋರಿಸ್ತೀನಿ. ಲೆಫ್ಟ್ ಸೈಡ್ ಮೊದಲು ಬಲ್ಪ್ ಇರಲಿಲ್ಲ, ಈಗ ಬಲ್ಪ್ ಚೆನ್ನಾಗೈತಿದ್ದು ಲೆಫ್ಟ್ ಸೈಡ್ದು. ನಮ್ಮ ಮಾಮ ಕೊಡ್ತು ಇನೋವಾ ಕಾರ್ದು ಅಂತೇಳಿ. ನೋಡ್ರಿ ಹೆಡ್ಲೈಟ್ ಹಾಕಿದ್ನಾ, ಮುಂದೆ ಬೈಕವ್ರಿಗೆ ಪಾಪ ಕಣ್ಣಿಗೆ ಹೊಡೆಯುತ್ತೆ. ಇದು ಸಿಂಗಲ್ ರೋಡ್ ಬೇರೆ, ಅವಾಗ ಬೈಕವ್ರಿಗೆ ಕಣ್ಣಿಗೆ ಹೊಡೆದ್ರೆ ಮತ್ತೆ ರೋಡ್ ಕಾಣಿಸಲ್ಲ. ಅದಕ್ಕೋಸ್ಕರ ಈಗ ಹಾಕ್ತೀನಿ ನೋಡ್ರಿ. ಐ ಬೀಮು, ಇದು ಲೋ ಬೀಮ್. ಬರ್ರಿ ಗುರು, ಮನೆ ಹತ್ರ ಹೋಗಿ ಸಿಗ್ತೀನಿ. ಸಿಂಗಲ್ ರೋಡು, ಸೀದಾ ಮನೆಗೆ ಹೋಗಿ ಊಟ ಗುರು. ಕರೆಕ್ಟಾಗಿ ಎಲ್ಲ ರೆಡಿ ಎಲ್ಲ ಆಗಿ ಮುಖ ಕ್ಲೀನಾಗಿ ತೊಳ್ಕೊಂಡು ಬಂದ್ವಿ. ಗಾಡೀಲಿ ಕೂತ್ಕೊಂಡು ತುಮಕೂರಿಗೂ ತುಮಕೂರು ಹತ್ರ ಬಂದಿದ್ದೀವಿ. ಇಲ್ಲಿ ನನ್ನ ಫ್ರೆಂಡ್ ಬಾಲಾಜಿ ಕಾಯ್ತಾ ಇದ್ದೀವಿ. ಟೀ ಕುಡ್ಕೊಂಡು ಹೋಗೋಣ ಅಂತ. ಟೀ ಕುಡ್ಕೊಂಡು ಸೀದಾ ಶೋರೂಮ್ ಹತ್ರ ಹೋಗಿ, ಹಂಗೆ ಶೋರೂಮ್ ಅಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ನವ ರೋಡಿಂದ. ಹೋಗ್ಬಿಟ್ಟು ಆ್ಯಡ್ ಬ್ಲೂ ತಗೊಂಡು ಅಲ್ಲೇ ಒಂದು ಅರ್ಧ ಹಾಕಿ ಆ್ಯಡ್ ಬ್ಲೂನ ಸೀದಾ ಹೊರಡ್ತೀವಿ. ಟೈಮ್ ಆಗಲೇ 11 ಗಂಟೆ ಆಯಿತು. 11 ಗಂಟೆ. ಬಾಲಾಜಿ ಇಲ್ಲೇ ಬರ್ತಾನೆ. ಈಗ ಅವನು ಕೆಲ್ಸಕ್ಕೆ ಹೋಗ್ತಾನೆ ಆಫೀಸಿಗೆ. ಅವನು ಬರ್ತಾನೆ. ನಮ್ಮ ಹುಡುಗ ಬಂದು ಇಲ್ಲೇ ಟೀ ಕುಡ್ಕೊಂಡು, ಟೀ ಅಂಗಡಿ ತೆಗ್ದಿದೆ, ಇಲ್ಲಿ ಟೀ ಕುಡ್ಕೊಂಡು ನಮ್ಮ ಪಾಡಿಗೆ ನಾವು ಅಲ್ಲಿ ಏನಪ್ಪ ಅದು ಆ್ಯಡ್ ಬ್ಲೂ ಹಾಕೊಂಡು ಸೀದಾ ಹೋಗ್ತಿರೋದು. ಅರ್ಧ ಗುರು ಟೀ ಎಲ್ಲ ಕುಡ್ಕೊಂಡ್ವಿ. ಬಂದ ಬಾಲಾಜಿ ಇಲ್ಲಿ ನಿಂತ ನೋಡಿ. ಟೀ ಕುಡ್ಕೊಂಡು ಆಯ್ತು, ಇವಾಗ ಹೊರಡೋದೆ. ಅಲ್ಲಿ ನಿಲ್ಸಿದ್ದೀನಿ ಗಾಡಿನ. ನೋಡ್ರಿ ಗುರು, ಅಲ್ಲಿ ನಿಲ್ಸಿದ್ದೀನಿ ಗಾಡಿನ. ಅನ್ಸಲ್ಲ, ಅಲ್ಲಿ ಐತೆ ಗಾಡಿ. ಅಲ್ಲಿ ನಿಲ್ಲಿಸಿ ಇಲ್ಲಿ ಟೀ ಕುಡ್ಕೊಂಡು ಬಂದ್ವಿ. ಇಲ್ಲೇ ಬಾಲಾಜಿ ಅವ್ನು ನೋಡಿ, ಬಾಲಾಜಿ. ಹೊರಡ್ತೀವಿ ಬಾಲಾಜಿಯಿಂದ. ಕೆಲಸದಿಂದ ಬಂದಾನೆ. ನಾವೇ ಹೊರಡೋದೆ ಸೀದಾ ಹೈದ್ರಾಬಾದ್. ಅಲ್ಲ, ಅಲ್ಲಿ ತಗೊಂಡೋಗ್ಬೇಕು ಆ್ಯಡ್ ಬ್ಲೂ. ಬರ್ರಿ ಹೋಗೋಣ. ಇಲ್ಲಿ ಬಂದೆ ಶೋರೂಮ್ ಹತ್ರ ಆ್ಯಡ್ ಬ್ಲೂ ತಗೊಂಡೆ. ಆ್ಯಡ್ ಬ್ಲೂ ಅರ್ಧ ಹಾಕೊಂಡಿದ್ದೀವಿ. ಇಲ್ಲಿ ಐತೆ ಆ್ಯಡ್ ಬ್ಲೂ, ಅಲ್ಲೇ ಆ್ಯಡ್ ಬ್ಲೂ ಐತೆ. 41% ಬಂದೈತೆ. ಇವಾಗ ಹೋಗೋಷ್ಟು ಹೈದ್ರಾಬಾದ್ಗೆ ಹೋಗೋವರೆಗೂ ನೈಟೇ ಬೇಗ ಪಾಸ್ ಆಗೋಣ ಅಂತ ಅಲ್ಲಿ ಅನ್ಲೋಡ್ ಮಾಡೋಗಿ ಹಾಕಂತೀವಿ. ಯಾಕಂದರೆ ನೈಟಲ್ಲಿ ಪಾಸ್ ಆದಂಗೆ ಆರಾಮಾಗಿ ಹೋಗೋದು. ಬೇಕಾದರೆ ಬೆಳಗ್ಗೆ 10-11 ಗಂಟೆ ಹಿಂಗೆ ಅಲ್ಲಿ ನಿಂತ್ಕೊಂಡು ಅನ್ಲೋಡ್ಗೆ ಹೋದ್ಮೇಲೆ ಹಾಕೋಬೋದು. ಸುಮ್ಮನೆ ಇಲ್ಲೇ ಲೇಟ್ ಮಾಡ್ಕೊಂಡು ಹೋಗೋದು ಬೇಡ. ನೈಟ್ ಹೊತ್ತಾದರೆ ಆರಾಮಾಗಿ ಪಾಸ್ ಮಾಡ್ಕೊಂಡು ಹೋಗ್ಬೋದು, ಯಾವುದೂ ಟೆನ್ಷನ್ ಇರಲ್ಲ ಅಂತ. ಬರೀ ಗುರು ಹೋಗ್ತಾ ಎಲ್ಲಾದರೂ ಸಿಗೋಣ ಗುರು. ಇನ್ನು ಆಗಲೇ ಅನಂತಪುರ ಬಿಟ್ಟು ಎಲ್ಲಿದ್ದೀವಿ ಅಂದರೆ, ಅನಂತಪುರ ಬಿಟ್ಟು ಒಂದು 20 ಕಿಲೋಮೀಟ್ರ್ ಮುಂದೆ ಬಂದೆ. ಟೈಮ್ ಆಗಲೇ 5 ಗಂಟೆ ಆಗೈತೆ.
ನಿದ್ದೆ ಬರೋಂಗೆ ಆಗ್ತೈತೆ. ಅದಕ್ಕೆ 1 ಅವರ್ ಮಲ್ಬಿಟ್ಟು ಹೋಗೋಣ, 1 ಅವರ್ ರೆಸ್ಟ್ ಮಾಡ್ಕೊಂಡು ಹೊರಡೋಣ ಅಂತ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ. ಎಲ್ಲಿ ಅಂದರೆ ಅನಂತಪುರ ಬಿಟ್ಟು ಒಂದು 20 ಕಿಲೋಮೀಟ್ರ್ ಮುಂದೆ ಇದ್ದೀನಿ ಗುರು. ಅನಂತಪುರಿಂದ ನಿದ್ದೆ ಬರೋಂಗೆ ಆಗ್ತಾಯಿತ್ತು. ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಸೈಡಿಗೆ ಹಾಕಿದ್ದೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಏನಪ್ಪ ಅಂದರೆ ನಾನು ಬೆಳಗ್ಗೆ ಬಂದು 5 ಗಂಟೆಗೆ ಮಲ್ಕೊಂಡು ನಾನು ಇವಾಗ ಎದ್ದಾಗ ಟೈಮ್ ಆಗಲಿ 10 ಗಂಟೆ ಆಗಿತ್ತು. 6 ಗಂಟೆ ಎದ್ದು ಹೋಗೋಣ ಅಂದ್ಕೊಂಡೆ, 10 ಗಂಟೆ ಆಗೋಗಿತ್ತು. ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಇನ್ನು ಒಂದು 300 ಕಿಲೋಮೀಟ್ರ್ ಹೋಗ್ಬೇಕು. ಗುತ್ತಿ ಹತ್ರ ಇದ್ದೀನಿ ಈಗ. ಗುತ್ತಿ ಹತ್ರ 300 ಕಿಲೋಮೀಟ್ರ್ ಹೋಗ್ಬೇಕು. ಬರ್ರಿ ಏನಲ್ಲ ನಿಧಾನಕ್ಕೆ ಹೋಗೋಣ. ಗುರು ಆಗಲಿ ನಾವು ಎಲ್ಲಿದ್ದೀವಿ ಅಂದರೆ ಜಡ್ಚರ್ಲ ಹತ್ರ ಇದ್ದೀವಿ. ಜಡ್ಚರ್ಲನೇ ಇನ್ನೇನು. ಏನಪ್ಪ ಕತೆ ಅಂದರೆ ಇವತ್ತು ಅನ್ಲೋಡ್ ಆಗಲ್ಲ ಗಾಡಿ. ಆಗಲೇ ಟೈಮ್ ಬಂದು 3 ಗಂಟೆ ಆಗೈತೆ. ಯಾಕೆ ಅನ್ಲೋಡ್ ಆಗಲ್ಲ ಅಂದರೆ ಸಿಟಿ ಒಳಗಡೆ ಲೊಕೇಶನ್ ಕಳಿಸ್ದ ಪಾರ್ಟಿ. ಲೊಕೇಶನ್ ಬಂದು ಸಿಟಿ ಒಳಗಡೆ ಇದೆ. ರಿಂಗ್ ರೋಡಿಂದ ನಾವು ಇನ್ನೂ ಒಂದು 20-25 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು. 25 ಕಿಲೋಮೀಟ್ರು. ಅದಕ್ಕೇ ಇವಾಗ ಹೆಂಗಿದ್ರು 3 ಗಂಟೆ ಆಗೈತಿ. ಇನ್ನು ನಾವು ಸಿಟಿ ಎಂಟ್ರಿ ಆಗೋಕ್ಕೆ 4:15 ಹೋಗ್ತೀವಿ ಕರೆಕ್ಟಾಗಿ ಶಂಷಾಬಾದ್ಗೆ. ಸಿಟಿ ಎಂಟ್ರಿ ಆಗೋಕ್ಕಾಗಲ್ಲ, ಯಾಕಂದರೆ ನೋ ಎಂಟ್ರಿ ಇರುತ್ತೆ. ಅದಕ್ಕೇ ಬೆಳಗ್ಗೆ ನೈಟ್ ಒಂದು 12 ಗಂಟೆ 1 ಗಂಟೆ ಹಂಗೆ ಹೊರಡ್ತೀವಿ. ಸೀದಾ ಲೊಕೇಶನ್ಗೆ ಹೋಗ್ತೀವಿ. ಲೊಕೇಶನ್ಗೆ ಹೋಗ್ಬಿಟ್ಟು ಅನ್ಲೋಡ್ ಮಾಡಿಸ್ತೀವಿ. ಬೆಳಗ್ಗೆ ಬರ್ತಾರಂತೆ, ಬೆಳಗ್ಗೆ ಅನ್ಲೋಡ್ ಮಾಡಿಸಿ ಮಧ್ಯಾಹ್ನದಷ್ಟೊತ್ತಿಗೆ ಅನ್ಲೋಡ್ ಮಾಡ್ತಾರಂತೆ. ಕೋಲ್ಡ್ ಸ್ಟೋರೇಜಲ್ಲಿ ಅನ್ಲೋಡ್ ಆಗೋದು ಇದು. ಕೋಲ್ಡ್ ಸ್ಟೋರೇಜಲ್ಲಿ ಅನ್ಲೋಡ್ ಮಾಡಿಸಿ ಮತ್ತು ಮಧ್ಯಾಹ್ನ ಲೋಡ್ ಹುಡುಕ್ತೀನಿ. ಇವಾಗ ಒಂದು ರಿಸೀವ್ಡ್ ಐತೆ. ಆಫೀಸಿಗೆ ಅವರು ಅಲ್ಲೇ ರೋಡ್ ಹತ್ರ ಬರ್ತೀನಿ ಅಂತ ಹೇಳೋರೆ, ಶಂಷಾಬಾದಿಗೆ ಬಾ ಅಂತ. ಆದರೆ ಈಗ ಶಂಷಾಬಾದಿಗೆ ಹೋಗಲ್ಲ. ನೋಡೋಣ, ಅಲ್ಲಿ ಆಫೀಸ್ ಹತ್ರನೇ ಜಾಗ ಇದೆಯಾ ಅಂತ ಕೇಳ್ತೀನಿ. ಇದ್ರೆ ಗಾಡಿನೇ ಅಲ್ಲಿಗೆ ತಗೊಂಡೋಗಿ ಹಾಕಂತೀನಿ. ಅಲ್ಲೇ ಸ್ವಲ್ಪ ಇತ್ತು ಗುರು. ಇಲ್ಲಿ ನೋಡಿರಿ ಗುರು, ಅಂತೂ ಇಂತೂ ಹೈದ್ರಾಬಾದಿಗೆ ಬಂದು ಶಂಷಾಬಾದ್ ಹತ್ರ ಹಾಕೊಂಡಿದ್ದೀವಿ. ರೋಡ್ ಸೈಡಲ್ಲೇ ನಿಲ್ಲಿಸ್ಕೊಂಡಿದ್ದೀವಿ. ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ ಸಿಟಿ ಒಳಗಡೆ. ಇವಾಗ ಇಲ್ಲೇ ಆಫೀಸ್ಗಳಿದ್ದಾವೆ, ಆಫೀಸ್ ಹತ್ರನೇ ನಿಲ್ಲಿಸ್ಕೊಂಡಿದ್ದೀನಿ. ಹೋಗಿ ರಿಸೀವ್ಡ್ ಕೊಟ್ಟು ಬಂದೆ. ನೆಕ್ಸ್ಟು ಇಲ್ಲಿಂದ ಇನ್ನೊಂದು 25 ಕಿಲೋಮೀಟ್ರ್ ಐತೆ ಗುರು ಅನ್ಲೋಡ್ ಪಾಯಿಂಟು ಸಿಟಿ ಒಳಗಡೆ. ಇವಾಗ ಹೋದರೆ ಸುಮ್ಮನೆ ನಮಗೇನು ಮಾಡ್ತಾರೆ ಅಂದರೆ ಫೈನ್ ಕೇಸ್ ಹಾಕ್ಬಿಡ್ತಾರೆ. ನೋ ಎಂಟ್ರಿ ಒಳಗೆ ಹೋಗ್ಬಿಟ್ರೆ ಈಗ ಸಿಟಿ ಒಳಗೆ ಹೋದರೆ. ಅದಕ್ಕೆ ಇಲ್ಲೇ ಕಾಯ್ಕೊಂಡಿದ್ದೀವಿ. ನೈಟ್ ಒಂದು 9-10 ಗಂಟೆ 11 ಗಂಟೆ ಹಂಗೆ ಹೊರಡೋದ ಅಂತ. ಅಲ್ಲಿ ಇವಾಗ ಈ ಟ್ರಾನ್ಸ್ಪೋರ್ಟ್ ಆಫೀಸ್ ನೋಡ್ರಿ, ಗಾಡಿ ಇಲ್ಲಿ ನಿಲ್ಲಿಸಿದ್ದೀನಿ. ಆಫೀಸ್ಗಳೆಲ್ಲ ಇಲ್ಲಿದ್ದಾವೆ. ಅಲ್ಲಿ ಮುಂದೆ ಒಂದು ನಮ್ಮ ತುಮಕೂರು ಗಾಡಿ ಒಂದೈತೆ, ಚಿಕ್ಕಮಂಗ್ಳೂರ್ದು ಒಂದೈತೆ, ಆ ಕಡೆ ಇನ್ನೊಂದೈತೆ, ಅದು ಕೇರಳ ಗಾಡಿ. ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ನನ್ನ ತಮ್ಮ ಅಲ್ಲಿ ಕೂತವನೆ, ಹೋಗಿ ಕೊಟ್ಟು ಬಂದಿದ್ದೀವಿ. ನಾಳೆಗೂ ಲೋಡ್ ಕೇಳಿದ್ದೀವಿ. ನೋಡೋಣ, ನಾಳೆ 100% ಐತೆ ಅಂದರೆ ಒಂದು ಕಡೆಗೆ ಕುಣಿಗಲ್ಗಿದ್ರೆ ಲೋಡ್ ಮಾಡ್ಕೊಂಡು ಹೊರಟೋಗೋಣ. ಫ್ರೆಂಡ್ಸ್ ಏನಿಲ್ಲ, ಇವತ್ತು ಈ ವ್ಲಾಗ್ ಇಲ್ಲೇ ಮುಗ್ಸೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ದೊಡ್ಡದಾಗೋಗ್ಬಿಡುತ್ತೆ ವ್ಲಾಗು. ಹೈದ್ರಾಬಾದ್ ಬರೀ ಇಲ್ಲೇ ಲೋಕಲ್ ಓಡಿಸಾಡ್ಕೊಂಡಿದ್ರೆ ದೊಡ್ಡ ವೀಡಿಯೋ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಚಿಕ್ಕ ವೀಡಿಯೋ ಮಾಡ್ಕೊಂಡ್ರೆ ಆಗುತ್ತೆ. ಇವಾಗ ಹೋಗ್ಬಿಟ್ಟೆ ಅನ್ಲೋಡ್ ಮಾಡಿಸ್ಕೊತೀನಿ. ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಅನ್ಲೋಡ್ ಮಾಡಿಸಿ ಬೆಳಗ್ಗೆ ಲೋಡ್ ಮಾಡಿಸೋದ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹೋಗೋಗಿ ಹೆಂಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಬಳ್ಳಾರಿ ಮೇಲೆ ಹೋಗೋದ, ಇಲ್ಲಾಂದರೆ ಪೆನ್ಗೊಂಡ ಮೇಲೆ ಹೋಗೋದ, ಅನಂತಪುರ ಮೇಲೆ ಹೋಗೋದ, ಹೆಂಗೆ ಅಂತ ಪ್ಲ್ಯಾನು ನೋಡ್ತೀನಿ. ಇಲ್ಲಿ ಟೈಮಿಂಗ್ ಹೆಂಗಿರುತ್ತೆ, ಹೆಂಗೆ ಯಾವ ಟೈಮಿಗೆ ಲೋಡ್ ಆಗುತ್ತೆ ಅಂತ. ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಯಾರು ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ದೀರೋ, ಫಸ್ಟ್ ನೋಡ್ತಿದ್ದೀರೋ, ಯಾರ್ಯಾರು ಬರ್ತಿದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈಕು ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟು ಮಾಡಿರಿ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳಿ. ಮತ್ತು ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಎಲ್ರಿಗೂ ಬಾಯ್.